ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನಾಯ್ಕ್. ಸಿದ್ದರಾಮಯ್ಯ ಸರ್ಕಾರದ ಸಚಿವರೊಬ್ಬರ ತಲೆದಂಡಕ್ಕೆ ಸಿದ್ಧತೆ ನಡೆದಿದೆ. ಹೌದು, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ಪಡೆಯಲು ಸಿದ್ಧತೆ ನಡೆಯುತ್ತಿದೆ ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬಂದಿದೆ. ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಹಗರಣದ ಆರೋಪ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿತ್ತು. ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಾಲಿಗೆ ಕಿರಿಕಿರಿಯಾಗಿತ್ತು. ರಾಜ್ಯಪಾಲರಿಗೆ ದೂರು ನೀಡಿ ಬಾರ್ ಬಂದ್ಗೂ ಮಾಲೀಕರು ಮುಂದಾಗಿದ್ದರು. ಮಹಾರಾಷ್ಟ್ರ ಚುನಾವಣೆಯ ಸಮಯದಲ್ಲೂ ವಿಪಕ್ಷಗಳು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಕಾಂಗ್ರೆಸ್ಗೆ ಇರುಸು ಮುರುಸು ತಂದಿತ್ತು. ಆ ಸಮಯದಲ್ಲಿ ಈ ವಿಚಾರದಿಂದ ಸಚಿವ ತಿಮ್ಮಾಪುರ ಮೇಲೆ ಹೈಕಮಾಂಡ್ ಭಾರೀ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹೌದು, ಇದಕ್ಕೆ ಸಂಬಂಧಪಟ್ಟಂತೆ ತಿಮ್ಮಾಪುರ ರಾಜೀನಾಮೆ ವಿಚಾರದಲ್ಲಿ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡು ಬನ್ನಿ ಅಂತ ಎಐಸಿಸಿ ನಾಯಕರು ಸಿದ್ದರಾಮಯ್ಯಗೆ ಸೂಚನೆ ಕೂಡ ನೀಡಿದ್ದರು. ಅಷ್ಟೇ ಅಲ್ಲ, ಎಐಸಿಸಿ ಪ್ರಮುಖ ನಾಯಕರ ಜೊತೆಗಿನ ಮಾತುಕತೆ ವೇಳೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂಬ ಸಂದೇಶವನ್ನು ಸಿಎಂ ರವಾನೆ ಕೂಡ ಮಾಡಿದ್ದರು ಎನ್ನಲಾಗಿದೆ ಈ ಒಂದು ಮ್ಯಾಟರಲ್ಲಿ. ಹೀಗಾಗಿ ಕರ್ನಾಟಕದ ಚುನಾವಣೆ ಮತ್ತು ಜಾರ್ಖಂಡ್ ಮಹಾರಾಷ್ಟ್ರ ಚುನಾವಣೆಯ ಬಳಿಕ ತಿಮ್ಮಾಪುರ ವಿಚಾರದಲ್ಲಿ ಹೈಕಮಾಂಡ್ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಯಾವ ರೀತಿ ಹಗರಣ ಅಂತಂದರೆ ಆರ್.ಬಿ. ತಿಮ್ಮಾಪುರ ಅವರು ಮಾಡಿರ್ತಕ್ಕಂಥದ್ದು, ಒಂದು ಬಾರ್ ಲೈಸೆನ್ಸ್ ತಗೊಳ್ಬೇಕಂದ್ರೆ ಅದಕ್ಕೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ಹಗರಣಕ್ಕೆ ಸಿಲುಕಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸಚಿವರಾದಂಥ, ಅದರಲ್ಲೂ ಅಬಕಾರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರು ಒಂದು ಬಾರ್ ಲೈಸೆನ್ಸ್ ತಗೊಳ್ಬೇಕಾದ್ರೆ ಅದಕ್ಕೆ ಆದಂಥ ಒಂದು ಶುಲ್ಕ ಇರುತ್ತೆ. ಅಂದರೆ ಸಾಮಾನ್ಯ ಶುಲ್ಕ ಅಲ್ಲ, ಲಕ್ಷ ತನಕನೂ ಇರುತ್ತೆ, ಕೋಟಿ ತನಕ ಇರುತ್ತೆ. ಅದನ್ನು ಕೆಲವೊಂದು ಬದ್ಧವಾದ ಕಠಿಣ ಕ್ರಮಗಳು ಇರುತ್ತೆ. ಅದನ್ನೆಲ್ಲ ದಾಟಿ ಅವರಿಗೆ ಇಷ್ಟ ಬಂದಂಥ ಪೀಪಲ್ಸ್ಗೆ ಆಗಿರ್ಬೋದು ಮತ್ತು ರೆಕಮೆಂಡ್ ಮೇಲಾಗಿರ್ಬೋದು ಒಂದು ಲಂಚದ ರೂಪ ಹಣವನ್ನು ಪಡೆದುಕೊಂಡು ಎಷ್ಟೋ ಜನಕ್ಕೆ ಬಾರ್ನ ಲೈಸೆನ್ಸ್ ಒಂದು ವಿತರಣೆ ಮಾಡಿರ್ತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 700 ಕೋಟಿ ಹಗರಣಕ್ಕೆ ಈಗ ತಲೆದಂಡವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ಆಗಿರ್ಬೋದು, ಮಹಾರಾಷ್ಟ್ರದ ಒಂದು ಚುನಾವಣೆ ಆಗಿರ್ಬೋದು ತುಂಬ ಎಫೆಕ್ಟ್ ಬಿದ್ದಿರ್ತಕ್ಕಂಥದ್ದು, ತುಂಬ ದೊಡ್ಡ ಪರಿಣಾಮ ಬಿದ್ದಿದೆ ಆ ಎರಡೂ ಎಲೆಕ್ಷನ್ ಮೇಲೆ. ಯಾಕಂದರೆ ಸಾಮಾನ್ಯ ಹಗರಣ ಅಲ್ಲ ಇದು, ಸುಮಾರು 700 ಕೋಟಿ ಹಗರಣ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ತುಂಬ ಬೇಸರ ವ್ಯಕ್ತಪಡಿಸಿದೆ. ತಮ್ಮ ಪಕ್ಷದ ನಾಯಕರು, ಅದರಲ್ಲೂ ಸಚಿವರು ಈ ಒಂದು ಹಗರಣಕ್ಕೆ ಸಿಲುಕಿರ್ತಕ್ಕಂಥದ್ದು ತಮ್ಮ ಪಕ್ಷಕ್ಕೆ ಮುಜುಗರ ತಂದಿರತಕ್ಕಂಥದ್ದು. ಸುಮಾರು 700 ಕೋಟಿ ಅಂದರೆ ಅಲ್ಲಿಗೆ ಸಾಕಷ್ಟು ದೊಡ್ಡ ಹಗರಣನೇ ಇದು. ಇದೇ ರೀತಿ ಪದೇ ಪದೇ ಇದು ಕಾಂಗ್ರೆಸ್, ಅದರಲ್ಲೂ ಕರ್ನಾಟಕದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ವಾಲ್ಮೀಕಿ ಹಗರಣ ಆಗಿರ್ಬೋದು, ಈಗ ಮತ್ತೆ ಅಬಕಾರಿ ಇಲಾಖೆದಾಗಿರ್ಬೋದು, ಈ ರೀತಿ ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರ್ತಾ ಇದೆ ಕರ್ನಾಟಕದಲ್ಲಿ. ಈ ಎಲ್ಲ ಕರ್ನಾಟಕದ ಒಂದು ಭ್ರಷ್ಟದ ಆರೋಪಗಳು ಆ ಒಂದು ಪಕ್ಷದ ಮೇಲೆ ಮುಜುಗರವನ್ನು ತರ್ತಾ ಇರ್ತಕ್ಕಂಥದ್ದು. ಈಗ ಅದೇ ರಾಜ್ಯದಲ್ಲಿ ಉಪಚುನಾವಣೆ ನಡೀತು 3 ಪಕ್ಷದಲ್ಲಿ ಹಾಗೂ 3 ಒಂದು ಕ್ಷೇತ್ರದಲ್ಲಿ, ಪ್ರತಿಷ್ಠೆಯ ಕ್ಷೇತ್ರವಾದ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ, ಈ ಒಂದು ಕ್ಷೇತ್ರಕ್ಕೂ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಈ ಒಂದು ಹಗರಣಗಳು. ಇದೇ ರೀತಿ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೇಲೆ ಭಾರೀ ದೊಡ್ಡ ಒಂದು ಪರಿಣಾಮ ಬಿದ್ದಿದೆ ಈ ಒಂದು ಹಗರಣದಿಂದ. ಹೀಗಾಗಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಆ ಒಂದು ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರ ಒಂದು ರಾಜೀನಾಮೆಗೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಮುಂದೆ ಕಾದು ನೋಡಬೇಕಾಗಿದೆ, ರಾಜೀನಾಮೆ ಕೊಡ್ತಾರಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತನಿಖೆ ನಡೆಸ್ತಾರಾ, ಇದು ಕೇಸ್ ಕ್ಲೋಸ್ ಆಗುತ್ತಾ ಅಥವಾ ಮುಂದಿನ ಒಂದು ಬೆಳವಣಿಗೆ ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.